ಹಲೋ ಗೈಸ್, ವೆಲ್ಕಮ್ ಟು KVP ಚಾನಲ್. ನಾನು ಆಶಿಕ್. ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ ಅಂತ. ನಾನು ಇದು ಪರ್ಟಿಕ್ಯುಲರ್ ಆಗಿ ಡಿ ಬಾಸ್ ಅವರ ಫ್ಯಾನ್ಸಿಗೋಸ್ಕರ ಮಾತ್ರ ಅಲ್ಲ, ಯಾಕೆಂದರೆ ಇದು ಲಾಸ್ಟ್ ಟೈಮ್ ಕೂಡ ಯಶ್ ಫ್ಯಾನ್ಸ್ ಅವರಿಗಾಗಲಿ, ಅಂದರೆ ಪ್ರತಿಯೊಂದು ಹೀರೋಗೂ ಪರ್ಟಿಕ್ಯುಲರ್ ಆಗಿ ನಾನು ಹೇಳ್ತಿರೋವಂಥದ್ದು. ಆ ಥರದ್ದೊಂದೊಂದು ಹೀರೋಗಳಿರ್ತಾರೆ, ಲೈಕ್ ಅವರೆಲ್ಲ ದೊಡ್ಡ ಸ್ಟಾರ್ ಆಗಿ ಬೆಳೆದಿರ್ತಾರೆ. ಅವರ ಹೆಸರು ಹೇಳ್ಕೊಂಡು ಒಂದು ಹಾಳು ಮಾಡಿ, ಇಲ್ಲ ಅವರು ಒಳ್ಳೇದ ಬಗ್ಗೆ ಹೇಳಿ, ಅವ್ರಿಗೆ ಗೊತ್ತು ಹಾಳು ಮಾಡಿ ಹೇಳಿದ್ರೇ ಜಾಸ್ತಿ ಮೇಲತ್ತಕ್ಕಾಗೋದು ಅಂತ. ಸೊ ಈ ಸ್ಟ್ರಾಟಜಿನ ಎಲ್ಲರೂ ಅಪ್ಲೈ ಮಾಡ್ತಿದ್ದಾರೆ. ಅದರಲ್ಲೂ ಡಿ ಬಾಸ್ ಅವರು ಎಲ್ಲರಿಗೂ ಬೆಳೆಯೋದಕ್ಕೆ ಡಿ ಬಾಸ್ ಅವ್ರ ಹೆಸರೇ ಬೇಕು. ಅದರಲ್ಲಿ ಅವರು ಡಿ ಬಾಸ್ ಅವರ ಹೆಸರನ್ನ ಹಾಳು ಮಾಡಿಕೊಂಡೇ ಹತ್ತಬೇಕು ಅವರಿಗೆ. ಅಂದರೆ ಅವ್ರ ಬಗ್ಗೆ ಕಾಂಟ್ರವರ್ಸಿ ತೆಗ್ದೆ ಅಂದರೆ ಏನು ಗೊತ್ತಾ, ಇಲ್ಲಿ ಕರ್ನಾಟಕದಲ್ಲಿ ಬೆಳಿಬೇಕು ಅಂದರೆ ಡಿ ಬಾಸ್ ಅವ್ರ ಹೆಸರು ಹೇಳಬೇಕು, ಇಲ್ಲ ಅವರು ಡಿ ಬಾಸ್ ಅವ್ರನ್ನ ಏನಂತಾರೆ ಲೈಕ್ ಕೆಟ್ಟದಾಗಿ ಏನಾದರೂ ಹೇಳಬೇಕು. ಆ ಥರದ್ದೇನೋ ಈ ಸ್ಟ್ರಾಟಜಿ ಎಷ್ಟಂತ ಓಡಿಸ್ತಿರೋ, ಸಾಕು ಬಿಟ್ಟಾಕ್ರು. ಅವರು ಮನುಷ್ಯ ಕಂಡ್ರು, ಅವ್ರ ಪಾಡಿಗೆ ಅವ್ರು ಏನಾದ್ರು ಒಂದು ಜೀವನ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಇಲ್ಲ, ನೀವು ಬೆಳೆಯೋದಕ್ಕೋಸ್ಕರ ಏನಾದ್ರು ಒಂದು ಟೈಮಲ್ಲಿ ಯಶವರಿಗೂ ಇದೇ ಸೇಮ್ ಪ್ರಾಬ್ಲಮ್ ಆಗಿತ್ತು. ಆಗ ದುನಿಯಾ ವಿಜಯ್ ಅವ್ರು ಬಂದು ಬಿಟ್ಟಾಕ್ರೋ ಹೆಸರು ಹೇಳೋದು ಅವನನ್ನ, ಯಾಕೆ ಅಂದರೆ ಅವ್ನ ಪಾಡಿಗೆ ಅವ್ನು ಇರ್ತಾನೆ ಅಂತ ಅವ್ರ ಮಾತಿನ ರೀತಿಯಲ್ಲಿ ಹೇಳ್ತಿರೋವಂಥದ್ದು. ಸೊ ಈಗಲೂ ಅದೇ ನಡೀತಿರೋವಂಥದ್ದು. ಡಿ ಬಾಸ್ ಅವ್ರ ಹೆಸರು ಹೇಳ್ಕೊಂಡು ಮೇಲತ್ತಕ್ಕೆ ನೋಡ್ತಿದ್ದಾರೆ. ಸೊ ನಾನು ಹೇಳ್ತಿರೋದೇನು ಅಂದರೆ, ನನಗೊಬ್ರು ಕಮೆಂಟ್ ಹಾಕಿದ್ರಲ್ಲ ಲೈಕ್ ಇದ್ರ ಬಗ್ಗೆ ಮಾತಾಡಿ ಬ್ರೋ ಅಂತ. ನನಗಿಷ್ಟ ಇಲ್ಲ ಬ್ರೋ, ನಾನು ಯಾವುದೇ ಒಂದು ಕಾಂಟ್ರವರ್ಸಿಯನ್ನು ಮಾತಾಡೋದಕ್ಕೆ ಇಷ್ಟ ಇಲ್ಲ. ಮೇಯ್ನ್ಲಿ ನನ್ನ ಕನ್ಸರ್ನ್ ಏನು ಅಂದರೆ, ಇಂಥ ತಗಡು ನನ್ನ ಮಕ್ಕಳಿಗೆ, ಅಂದರೆ ಚಿಲ್ಲರೆ ನನ್ನ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಆನ್ಸರ್ ಮಾಡೋ ಅಗತ್ಯ ಇಲ್ಲ. ಇದನ್ನು ಯಾಕೆ ಇವ್ರು ಅದನ್ನು ಎತ್ತಿ ಹೇಳಬೇಕು ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಯಾಕೆಂದರೆ ಡಿ ಬಾಸ್ ಅವರಿಂದ ಒಬ್ಬರು ಮಾತು ಬಂತು, ಲೈಕ್ ಉಮಾಪತಿ ನೀನು ಈ ಥರ ಮಾಡಬೇಡ ಅಂತಂದರೂ ಕೂಡ ಅಲ್ಲಿ ಅವ್ರು ಬೆಳೆದಂಗೆ. ಅರ್ಥ ಆಯ್ತಾ? ಡಿ ಬಾಸ್ ಅವ್ರ ಬಾಯಿಂದ ಒಬ್ಬರು ಹೆಸರು ಆಚೆ ಬಂತು ಅಂದರೆ ಅವ್ರು ಬೆಳೆದಂಗೆ ಪಾಸಿಟಿವ್ ನೆಗೆಟಿವ್ ಬೆಳೀತಾ ಇರ್ತಾರೆ. ಈಗ ಅವ್ರು ಪಬ್ಲಿಸಿಟಿಗೋಸ್ಕರ ನೋಡಿ, ಈಗ ರಾಜಕೀಯಕ್ಕೆ ಇಳಿತಿದ್ದಾರೆ. ಇದೆಲ್ಲ ಏನು ಗೊತ್ತಾ, ಇಂಥ ವಿಷಯಗಳೆಲ್ಲ ಕಾಂಟ್ರವರ್ಸಿ ವಿಷಯನೇ. ನಾನೊಂಥರ ವಿಮರ್ಶೆ ಮಾಡೋಕ್ಕೆ ಕೂತಂಗೆ ಆಗುತ್ತೆ. ನನಗಿದೆಲ್ಲ ಇಷ್ಟ ಅಲ್ಲ. ನಾನು ಏನು ಕೇಳ್ತೀನಿ ಅಂದರೆ, ಇದನ್ನು ಡಿ ಬಾಸ್ ಅವರು ಕೂಡ ಮಾತಾಡಬಾರ್ದು. ಇವ್ರು ಯಾರೇ ಏನೇ ಮಾಡಲಿ ಪರವಾಗಿಲ್ಲ, ಮಾತಾಡಬಾರ್ದು. ಏಕೆಂದರೆ ಇಂಥ ಚಿಲ್ಲರೆ ವಿಷಯಕ್ಕೆಲ್ಲ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ, ಅದು ನಮಗೆ ಗೊತ್ತು. ಆದರೆ ನಾನು ಹೇಳ್ತಿರೋದೇನು ಅಂದರೆ, ಅಂಥವರಿಗೆ ಪಬ್ಲಿಸಿಟಿ ಕೊಡಬಾರ್ದು. ಅಂದರೆ ಜಾಸ್ತಿ ಅವ್ರ ವ್ಯಾಲ್ಯೂ ಜಾಸ್ತಿ ಆದಂಗೆ ಆಗುತ್ತೆ. ಆಗ ಅದು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಪಬ್ಲಿಸಿಟಿ ಆಗ್ತಿದೆಯಾ, ಮೆಂಬರ್ಸ್ ಎಲ್ಲ ನೋಡೋದಕ್ಕೆ. ಈಗ ನೋಡಿ ಎಷ್ಟು ಜನ ನಾನು ಕಮೆಂಟಲ್ಲಿ ನೋಡ್ತಿರ್ತೀನಿ, ಒಳ್ಳೆ ಎಂಟರ್ಟೈನ್ಮೆಂಟು ನಾನು ನೋಡ್ತಾ ಇರ್ತೀನಿ. ದರ್ಶನ್ ಸರ್ ಮಹೇಶ್ ಅವರು ಇಲ್ಲ ಸರ್, ನಂಗೆ ಅದೇ ಟೈಟ್ಲು ಬೇಕು ಅಂದ್ರು. ಹಂಗಾಗಿ ನನ್ನ ಮದಗಜ ಟೈಟ್ಲು ದರ್ಶನ್ ಸರ್ ಮುಖಾಂತರನೇ ನಿರ್ಮಾಣ ಒಂದು ಕೆಲಸ ಮಾಡಿ ಮುಂದಕ್ಕೆ ನಾವು ಕಾಟೇರ ಮಾಡ್ತೀವಲ್ಲ, ಕಾಟೇರ ಅವರು ಕೊಟ್ಬಿಡಿ, ಮದಗಜ ನೀವು ತಗೊಳ್ಳಿ. ನೀವೇನೆ ನಿಮ್ಮ ಹಳೆ ಇಂಟರ್ವ್ಯೂ ಅಲ್ಲಿ ಕಾಟೇರ ಟೈಟಲ್ ಕೊಟ್ಟಿರೋವಂಥದ್ದು ಡಿ ಬಾಸ್ ಅವರೇ ಅಂತ ಹೇಳ್ಬಿಟ್ಟು, ಮತ್ತೀಗ ಅದು ಯಾಕೆ ಅದು ಹೆಂಗೆ ಚೇಂಜ್ ಆಗಿಬಿಡ್ತು, ಎಲ್ಲ ನಾನೇ ಇಟ್ಟಿರೋದು ಹಂಗೆ ಅಂತ ಹೆಂಗೆ ಚೇಂಜ್ ಆಯಿತು ನನಗೆ ಅರ್ಥ ಆಗಲಿಲ್ಲ. 5-6 ಕೋಟಿ ಮಾತ್ರ ಲಾಭ ಅಲ್ವಾ? 6 ಕೋಟಿ ಲಾಭ ಅಲ್ವಾ? ಅದು ಚಿಕ್ಕ ಲಾಭನೇ ಅಂತ ಅಲ್ಲ, ಅಷ್ಟೆಲ್ಲ ಜಾಸ್ತಿನೇ ಆಗಿದೆ ನಿಮ್ಮ ಪ್ರಕಾರ? ಏನಿಲ್ಲ ಸರ್, ಒಂದು 5-6 ಕೋಟಿ ಲಾಭ. 6 ಕೋಟಿ ಲಾಭ ಅಂದರೆ ಏನು, ಅದು ಅರ್ಥನೇ ಇಲ್ವ? ಅದಕ್ಕಿಂತ ತಲೆಯಲ್ಲೆಲ್ಲ ಮಾತಾಡ್ತಾರೋ ನನಗೆ ಗೊತ್ತಿಲ್ಲ. ನಾನೊಂದು ಹೇಳ್ತೀನಿ, ಲಾಭ ಅಂತಂದರೆ ಈಗ ಇನ್ವೆಸ್ಟರ್ಸ್ ಎಲ್ಲ ಸೇರಿ ಒಂದು 10 ಕೋಟಿ ಮಾಡ್ತಾರೆ, ಆಯಿತಾ? 10 ಕೋಟಿ ಹಾಕಿ ಒಂದು ಮೂವಿ ಮಾಡ್ತಾರೆ. ನಾನು ಹೇಳ್ತಿರೋವಂಥದ್ದು 10 ಕೋಟಿ ಹಾಕಿ ಒಂದು ಮೂವಿ ಮಾಡ್ತಾರೆ. 10 ಕೋಟಿಯಲ್ಲಿ 12 ಕೋಟಿ 2 ಕೋಟಿ ಎಕ್ಸ್ಟ್ರಾ ಬಂದರೂ ಕೂಡ ಅದು ಲಾಭನೇ. ಯಾಕೆ ಅಂದರೆ ಆ 2 ಕೋಟಿ ಎಕ್ಸ್ಟ್ರಾ ಹುಟ್ಟಿದ್ದು ಈ 10 ಕೋಟಿ ಒಟ್ಟಿಗೆ ಹಾಕಿದ್ದಕ್ಕೆ. ಅದ್ರ ಜೊತೆ 10 ಕೋಟಿ ಅವ್ರು ಏನು ಹಾಕಿದ್ದು ದುಡ್ಡು ಅದು ವಾಪಸ್ ಹೋಯ್ತಾ, ಅದ್ರ ಜೊತೆಗೆ ಲಾಭನೂ ಹೋಯ್ತಾ. ಲೇಟೆಸ್ಟ್ ಆಗಿ ಯಾವುದೋ ಒಂದು ಜಾತಿ ವಿಷಯ ಕೂಡ ಬಂದಿದೆ, ಅದು ಒಂದು ಮಹಿಳೆಯರನ್ನ ಮುಂದೆ ಹಿಡ್ಕೊಂಡು ಅಂತ. ಇಷ್ಟೊಂದು ಕೀಳುಮಟ್ಟಕ್ಕೆಲ್ಲ ಇಳಿತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇದ್ರ ಬಗ್ಗೆ ಎಲ್ಲ ಮಾತಾಡಬೇಕಾಗೋರು. ನಾನು ಹೇಳ್ತಿರೋದಂದು ಇಲ್ಲಿಗೆ ಇದನ್ನು ಸ್ಟಾಪ್ ಮಾಡಿಬಿಡಿ. ನಾನು ಕಮೆಂಟಲ್ಲಿ ಇದ್ರ ಬಗ್ಗೆ ತಿಳಿಸ್ಲೂಬೇಡಿ ದಯವಿಟ್ಟು. ನಾವು ಇದನ್ನು ಮೂವಿನ ಕಂಟಿನ್ಯೂ ಮಾಡ್ತಾ ಹೋಗೋಣ, ಮೂವೀಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಎಂಟರ್ಟೈನ್ಮೆಂಟ್ ಚಾನಲ್ ಆಗಿರೋವಂಥದ್ದು. ಹಾಗೆಯೇ ಈ ಮೀಡಿಯಾದವರಿಗಂತೂ ಕೆಲಸನೇ ಇಲ್ಲ, ಗೊತ್ತು ಡಿ ಬಾಸ್ ಅವರು ಎದುರುಗಡೆ ಹೋದರೆ ಹೆಂಗೆ ಮಾತಾಡ್ತಾರೆ ಅಂತ. ನಿನ್ನ ಕೆಲಸ ನೀನು ನೋಡ್ಕೋ ಹೋಗಲು, ಏನಕ್ಕೋ ನಿಂಗೆಲ್ಲ ಬೇಕೇನೋ ನಿಂಗೆ ಅಂತ ಹೇಳ್ತಾರೆ. ಅಂದರೆ ನಾನೇನು ಅಂತ ನನಗೆ ಗೊತ್ತು, ನಿನಗೆ ಸ್ಟೇಟ್ಮೆಂಟ್ ಕೊಡಬೇಕಂತ ಏನಿಲ್ಲ ಅಂತ. ಮೀಡಿಯಾದ ನನ್ನ ಮಕ್ಕಳು ಅಂತ ಗೊತ್ತು. ಈಗ ಅವ್ರು ಆನ್ಸರ್ ಮಾಡಲ್ಲ ಅಂತ ಡೈರೆಕ್ಟ್ ಉಮಾಪತಿ ಅವ್ರು ಹೋಗ್ತಾರೆ, ಅವನು ಹಿಂಗೆ ನಿಂತ್ಕೊಬಿಡ್ತಾನೆ. ಹೌದಾ ಸರ್? ಇಲ್ಲ ಸರ್, ಹೌದು ಸರ್, ಅವ್ರು ಹಂಗೆ ಮಾಡಿದ್ರು, ಅವ್ರ ಹತ್ರ ಹೋಗಿ ಕೇಳಿ ಸರ್, ಇವನಿಗೆ ಅವ್ರ ಹತ್ರ ಹೋಗಿ ಕೇಳಲೇಬೇಕೀಗ. ಯಾಕೆಂದರೆ ಅವನು ಏನಾದರೂ ಉಮಾಪತಿನ ಏನು ಅಂತಂದ್ರೆ ಸಹ ಅವನು ಮೇಲೋಗ್ಬಿಡ್ತಾನೆ. ಅಂದರೆ ಬಾಯಲ್ಲಿ ಅವ್ರ ಹೆಸರೇ ಹೇಳಿದ್ರೆ ಸಾಕು ಫೇಮಸ್ ಆಗಿಬಿಡ್ತಾನೆ. ಮತ್ತೆ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ, ಇದು ಪರ್ಟಿಕ್ಯುಲರ್ ಆಗಿ ಡಿ ಬಾಸ್ ಅವರ ವಿಷಯ ಮಾತ್ರ ಅಲ್ಲ. ಯಾವುದೇ ಒಂದು ಕಾಂಟ್ರವರ್ಸಿ ಆದರೂ ಕೂಡ ದೊಡ್ಡ ಹೀರೋಸ್ತು ಅದನ್ನು ನಾವು ಜಾಸ್ತಿ ಎಳಿಯೋಕ್ಕೆ ಹೋಗಬಾರ್ದು. ಮೀಡಿಯಾದವ್ರು ಎಳಿತಿರ್ತಾರೆ, ನೀವು ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗಬಾರ್ದು. ಇದೆಲ್ಲ ನಾನು ಎಷ್ಟೇ ಹೇಳಿದ್ರು ನೀವು ಮಾಡೋ ಕೆಲಸನೇ ಮಾಡ್ತಾಯಿರ್ತೀರ. ನೀವು ಅಂದರೆ ಅರ್ಥ ಆಗಿರುತ್ತೆ ಯಾರ್ಯಾರಿಗೆ ಹೇಳ್ತಿದ್ದೀನಿ ಅಂತ. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ,
ಕಾಂಟ್ರವರ್ಷಿಯಲ್ ಮಾತಾಡೋದು ನಿಮಗೆ ಖುಷಿ ಆದರೆ ಇಲ್ಲಿ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿ ಹಾಕಿದ್ದೀನಿ ಅಂತ ವೀಡಿಯೋಸ್ ತುಂಬ ಇದೆ, ಹೋಗಿ ನೋಡ್ಕೊಳ್ಳಿ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಕೂತ್ಕೊಳ್ಳಿ. ಆದರೆ ಇದೊಂದು ಎಂಟರ್ಟೈನ್ಮೆಂಟ್ ಚಾನಲ್ ಆಗಿರೋವಂಥದ್ದು, ಇಲ್ಲಿ ಕಾಂಟ್ರವರ್ಸಿ ಬಗ್ಗೆ ಮಾತಾಡೋವಂಥ ಅಗತ್ಯ ಇಲ್ಲ. ಒಂದು ವಿಷಯ ಮಾತಾಡೋದಾದರೆ ನಿಮಗೆ ಎಲ್ಲ ಕ್ಲಾರಿಫೈ ಆಗಿದೆ. ಆ್ಯಂಡ್ ನಿಮಗೆ ಗೊತ್ತು ಕಾಟೇರ ಟೈಟಲ್ ಯಾರಿಂದ ಬಂತು ಅಂತ, ನಿಮಗೆ ಗೊತ್ತು ಯಾರು ಹೆಂಗೆ ಅಂತ, ಜಾತಿ ವಿಷಯದಲ್ಲಾಗಲಿ ಹೆಂಗೆ ಅಂತ, ಆ್ಯಂಡ್ ಗೌರವ ವಿಷಯದಲ್ಲಾಗಲಿ ಹೆಂಗೆ ಅಂತ. ಮಾತು ಸ್ಟ್ರೈಟಾಗಿರುತ್ತೆ ಯಾವಾಗ್ಲೂ. ನೀನು ಕೆಟ್ಟೋನಾ ವಿತಿನ್ ಎ ಸೆಕೆಂಡಲ್ಲಿ ಹಿಂಗೆ ಬದಲಾಗ್ತಾರೆ, ಕೆಟ್ಟೋನಾಗ್ಬಿಡ್ತಾರೆ. ಯಾಕೆ ಗೊತ್ತಾ, ರಾಜಕಾರಣಿ ನನ್ನ ಮಕ್ಕಳು ಎಂಥವ್ರು ಅಂತ ಗೊತ್ತು, ಆಯಿತಾ. ಎಲ್ಲರೂ ಕರೆದಿದ ತಕ್ಷಣ ಎಲ್ಲ ಹೋಗ್ತಾರೆ. ಇಷ್ಟು ನಾಯಿ ಬುದ್ಧಿ ತೋರಿಸಿದ್ರು ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಅವ್ರು ವಿತಿನ್ ಸೆಕೆಂಡಲ್ಲಿ ಹಿಂಗೆ ಫ್ಲಿಪ್ ಆಗಿಬಿಡ್ತಾರೆ, ಹೌದಾ ನನ್ನ ಮುಂದೆನೇ ಅಂತ. ಲಾಸ್ಟಿಗೂ ಈ ವಿಷಯನ ಆ ಒಂದು ಇಂಟರ್ವ್ಯೂಯಲ್ಲಿ, ಅಂದರೆ ಲೈಕ್ ಫಂಕ್ಷನ್ ನಡೀತಿರ್ಬೇಕಾದ್ರೆ, ಅಂದರೆ ಬೆಳ್ಳಿ ಪರ್ವ ನಡೀತಿರ್ಬೇಕಾದ್ರೆ ಯಾಕೆ ಹೇಳಿದ್ರು ಅಂತ ನನಗೆ ಒಂದು ವಿಷಯ ಅರ್ಥ ಆಯಿತು. ಎಷ್ಟಂತ ಹಾಳು ಮಾಡ್ತೀರಾ ಹೆಸ್ರನ್ನ ಅಂತ ಒಂದು ವಿಷಯ ಹೇಳಿಬಿಟ್ರು. ಆದರೆ ನಾನು ಡಿವೋರ್ಸ್ ಅವ್ರಿಗೆ ಹೇಳೋಕಿರೋವಂಥದ್ದು ಸ್ಟ್ರೈಟ್ ಒಂದೇ ವಿಷಯ, ಸರ್ ನಿಮ್ಮ ಫ್ಯಾನ್ಸಿಗೆ ನೀವೇನಂತ ಗೊತ್ತು, ಸೊ ಅದ್ರ ಬಗ್ಗೆ ಮಾತಾಡೋ ಅಗತ್ಯ ಇಲ್ಲ ಅಂತ ನನ್ನ ಅನಿಸಿಕೆ ಆಗಿರೋವಂಥದ್ದು. ನಿಮಗೇನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಮಾಡಿ, ಕರೆಕ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಶುರು ಆಗಿದ್ರೆ ಸಬ್ಸ್ಕ್ರೈಬ್ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.